ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್. ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಆಶ್ವೀಜ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ, ಆರಿದ್ರಾ ನಕ್ಷತ್ರ. ದಿನಾಂಕ 13-10-2025 ಸೋಮವಾರ. ಮುಖ್ಯಾಂಶಗಳು: ಆಸ್ಪತ್ರೆ ಹೆಚ್ಚುವರಿ ಕಟ್ಟಡ ಉದ್ಘಾಟನೆ, ಜಯಭಾರತಿ ಶಾಲೆಗೆ ಬಸ್ ಕೊಡುಗೆ. ಸುದ್ದಿಯ ವಿವರ. ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು. ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಭಾನುವಾರ ನೂತನ ಐಪಿಡಿ ಬ್ಲಾಕ್ ಉದ್ಘಾಟಿಸಿ ಮಾತನಾಡಿದರು. ಆಸ್ಪತ್ರೆ ಪುನರ್ ನಿರ್ಮಾಣದ ನಂತರ ಈಗಾಗಲೇ ಅನೇಕ ಸುಧಾರಣೆ ತರಲಾಗಿದೆ. ತಜ್ಞ ವೈದ್ಯರು, ಒಳರೋಗಿಗಳ ವಿಭಾಗ, ಶಸ್ತ್ರಚಿಕಿತ್ಸಾ ಕೊಠಡಿ ಸೇರಿದಂತೆ ಎಲ್ಲ ವಿಭಾಗದ ಸುಧಾರಣೆ ಮಾಡಲಾಗಿದೆ. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲು ಇನ್ನಷ್ಟು ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು, ಸಾರ್ವಜನಿಕರಿಗೆ ಸೇವೆ ದೊರಕಲಿದೆ. ನಮ್ಮ ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಆಶಯದಂತೆ ಅವರ ಗುರುಗಳ ಹೆಸರಿನಲ್ಲಿ ಆಸ್ಪತ್ರೆ ಇನ್ನಷ್ಟು ಉತ್ತಮ ಸೇವೆ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ, ಆಸ್ಪತ್ರೆಯ ಆಡಳಿತ ವಿಭಾಗದ ಡಾಕ್ಟರ್ ಲಕ್ಷ್ಮೀ ರಾಘವನ್, ಡಾಕ್ಟರ್ ಪ್ರಣವ್, ಡಾಕ್ಟರ್ ಶುಭಲಕ್ಷ್ಮಿ, ಡಾಕ್ಟರ್ ಪೂಜಾ ಭಟ್, ಡಾಕ್ಟರ್ ಲಕ್ಷ್ಮೀನಾರಾಯಣ್, ರಂಗನಾಥ್, ಡಾಕ್ಟರ್ ಸುಹಾಸ್, ಜಗದ್ಗುರುಗಳ ಆಪ್ತ ಸಹಾಯಕ ಶಮನ್ ಶರ್ಮಾ ಇತರರು ಇದ್ದರು. ಜಗದ್ಗುರುಗಳ ವಿಜಯ ಯಾತ್ರೆ ಆರಂಭ. ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ 70 ದಿನದ ವಿಜಯ ಯಾತ್ರೆ ಭಾನುವಾರ ಆರಂಭಗೊಂಡಿತು. ಕರ್ನಾಟಕ, ತೆಲಂಗಾಣ, ದೆಹಲಿ ಮತ್ತು ನೇಪಾಳಕ್ಕೆ ಭೇಟಿ ನೀಡಲಿರುವ ಶ್ರೀಗಳು ಡಿಸೆಂಬರ್ 3ಕ್ಕೆ ಶೃಂಗೇರಿಗೆ ಆಗಮಿಸಲಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಎಲ್ಲಾ ಕವಿಗಳ ಫೋಟೋ ಇದ್ದಾಗ ಅವರ ನೆನಪು ಸದಾ ಇರುತ್ತದೆ ಎಂಬ ಉದ್ದೇಶದಿಂದ ಸಾಹಿತ್ಯ ಪರಿಷತ್ ಘಟಕಕ್ಕೆ ಕವಿಗಳ ಫೋಟೋ ನೀಡಲಾಗುತ್ತಿದೆ ಎಂದು ಕಾಸರಗೋಡಿನ ಕೃಷ್ಣ ದರ್ಬೆತಡ್ಕ ಹೇಳಿದರು. ವಿದ್ಯಾನಗರದಲ್ಲಿರುವ ಕನ್ನಡ ಭವನದಲ್ಲಿ ಶನಿವಾರ ಏರ್ಪಡಿಸಿದ್ದ ಸಾಹಿತ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ಕಾಸರಗೋಡಿನ ಸವಿಹೃದಯ ಕವಿ ಮಿತ್ರರು ಕವಿಗಳ ಫೋಟೋ ಹಸ್ತಾಂತರಿಸಿ ಮಾತನಾಡಿದರು. ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲಿ ಆನಂದಸ್ವಾಮಿ ಮಾತನಾಡಿ, ಸಾಹಿತ್ಯ ಎಂಬುದು ಅನುಭವಗಳನ್ನು ವಿವರಿಸಲು, ಆಲೋಚನೆಗಳನ್ನು ಹಂಚಿಕೊಳ್ಳಲು ಮತ್ತು ವಿಷಯಗಳನ್ನು ಅನ್ವೇಷಿಸಲು ಭಾಷೆಯನ್ನು ಬಳಸುವ ಕಲಾ ಪ್ರಕಾರವಾಗಿದೆ ಎಂದರು. ಮೂಲ್ಕಿ ಸಾಹಿತಿ ಪ್ರೇಮಾ ಆರ್ ಶೆಟ್ಟಿ ಅವರು ಮಾತನಾಡಿ, ಶೃಂಗೇರಿ ಹಾಗೂ ಕಾಸರಗೋಡನ್ನು ಸಾಹಿತ್ಯಿಕವಾಗಿ ಒಗ್ಗೂಡಿಸುವ ಉತ್ತಮ ಕಾರ್ಯ ನಿರಂತರ ನಡೆಯುವ ಆಶಯ ನಮ್ಮದು ಎಂದರು. ಪೆರ್ಲಾ ಸವಿಹೃದಯ ಕವಿ ಮಿತ್ರರು ವೇದಿಕೆ ವತಿಯಿಂದ ಕವಿ ಕಯ್ಯಾರ ಕಿಯಣ್ಣ ರೈ ಹಾಗೂ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಭಾವಚಿತ್ರವನ್ನು ಕನ್ನಡ ಭವನಕ್ಕೆ ಕೊಡುಗೆಯಾಗಿ ನೀಡಿದರು. ವೇದಿಕೆ ಸಂಚಾಲಕರಾದ ಸುಭಾಷ್ ಪೆರ್ಲಾ, ಸದಸ್ಯರಾದ ಬಾಲಕೃಷ್ಣ ಎಳ್ಕಾನ, ನಳಿನಿ ಶೂನ್ಯ ರಮೇಶ್, ಕೆಪಿ ಆನಂದಸ್ವಾಮಿ ಉಪಸ್ಥಿತರಿದ್ದರು. ಶ್ರೀ ಶಾರದಾ ಪೀಠಕ್ಕೆ ಭಾರತೀಯ ಜೀವ ವಿಮಾ ನಿಗಮದಿಂದ ಭಾನುವಾರ ಬ್ಯಾರಿಕೇಡ್ ಮತ್ತು ಗಡಿಯಾರವನ್ನು ಕೊಡುಗೆಯಾಗಿ ನೀಡಲಾಯಿತು. ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ, ಎಲ್ಐಸಿ ಉಡುಪಿ ವಿಭಾಗದ ಅಧಿಕಾರಿಗಳಾದ ಗಣಪತಿ ಭಟ್, ಜೋಸಫ್, ದುರ್ಗಾರಾಮ್ ಶೆಣೈ, ಸ್ಥಳೀಯ ಕಚೇರಿಯ ಶಂಕರಪ್ಪ, ಎಲ್ಐಸಿ ಪ್ರತಿನಿಧಿ ಹೆಗ್ಗದ್ದೆ ಶಿವಾನಂದರಾವ್ ಇದ್ದರು. ಜಯಭಾರತಿ ಶಾಲೆಗೆ ಕರ್ನಾಟಕ ಬ್ಯಾಂಕ್ ಸಿಎಸ್ಆರ್ ಫಂಡಿನಿಂದ ನೀಡಿದ ಶಾಲಾ ಬಸ್ಸನ್ನು ಭಾನುವಾರ ಹಸ್ತಾಂತರಿಸಲಾಯಿತು. ಸ್ಥಳೀಯ ಬ್ಯಾಂಕ್ ವ್ಯವಸ್ಥಾಪಕ ಕಿರಣ್, ಶಾಲಾ ಆಡಳಿತ ಮಂಡಳಿಯ ವಿಶ್ವೇಶ್ವರ, ಮುಖ್ಯ ಶಿಕ್ಷಕ ವಿನಯ್, ಶಿಕ್ಷಕರಾದ ರಾಜೇಂದ್ರ, ಸುಬ್ರಹ್ಮಣ್ಯ ಇದ್ದರು. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.